ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೂನಿವರ್ಸ್. ನಾನು ಸುಮಾ. ಸೊ ಇವತ್ತಿನ ಒಂದು ಟಿಪ್ಸ್ ಪ್ಲಾಂಟ್ ಗ್ರೋತ್ ಬಗ್ಗೆ. ಸೊ ಪ್ಲಾಂಟ್ ಹೇಗೆ ಗ್ರೋತ್ ಆಗಬೇಕಂದ್ರೆ ನೋಡಿ, ಒಂದು ಲಿಕ್ವಿಡ್ ಹೇಳ್ತೀನಿ ನಾನು ಅದೇ ನಮ್ಮ ಒಂದು ಮನೆಯಲ್ಲಿರೋಂಥ ಗಿಡಗಳಿಗೆ ನಾನು ಅದನ್ನೇ ಲಿಕ್ವಿಡ್ ಯೂಸ್ ಮಾಡ್ತೀನಿ. ಸೊ ಫಸ್ಟಿಗೆ ನೋಡಿ, ಇಲ್ಲಿ ತಾಫ್ ಗೋರ್ ಅಂತ ಒಂದು ಲಿಕ್ವಿಡ್ ಸಿಗುತ್ತೆ. ಈಗ ಒಂದು ಗೊಬ್ಬರ ಅಂಗಡಿನಲ್ಲಿ ಸಿಗುತ್ತೆ. ಇದು ಕ್ರಿಮಿಕೀಟನಾಶಕಗಳಲ್ಲಿ ಬಜಾರ್ನಲ್ಲಿ ಹೋದರೆ ನಾವು ಇದು ಕೇಳಿದ್ರೆ ಸಿಗುತ್ತೆ. ಇದೇನಿಲ್ಲ, ಭಾಳ ಅಂದ್ರೆ ಒಂದು 100 ರುಪೀಸ್ ಇದು ಆಗುತ್ತೆ. ಇದು ಭಾಳ ಅಂದ್ರೆ 20 ಡೇಸಿಗೆ ಒಂದು ಸರಿ ಅಷ್ಟೇ ನಾವು ಹಾಕಬೇಕು ಇದನ್ನು. ಸೊ ಓನ್ಲಿ ಇದನ್ನು 2 ml ನಾವು ಈ ಒಂದು ಗ್ಲಾಸ್ ಅಥವಾ 2 ಗ್ಲಾಸ್ನಲ್ಲಿ ನೀರಿನಲ್ಲಿ ಇದನ್ನು 2 ml ಆ್ಯಡ್ ಮಾಡಿ, ಸೊ ಸ್ಪ್ರೇನಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೊಂಡು ಬಿಟ್ಟರೆ, ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಿದ್ರೆ, ಸೊ ಒಂದು 20 ಡೇಸ್ಗೊಮ್ಮೆ ನಾವು ಅದನ್ನು ಯೂಸ್ ಮಾಡಿದ್ರೆ, ಸೊ ತುಂಬ ಅಂದರೆ ತುಂಬ ಗ್ರೋತ್ ಆಗುತ್ತೆ ಪ್ಲಾಂಟ್ಸ್ ಎಲ್ಲ. ಸೊ ನಿಮ್ಮ ಮನೇಲಿ ಜಾಸ್ತಿ ಈಗ ಮಳೆ ಬರ್ತಾ ಇರುತ್ತಲ್ವ, ಮಳೆಯಲ್ಲಿ ಜಾಸ್ತಿ ಕ್ರಿಮಿಕೀಟನಾಶಕಗಳು ಜಾಸ್ತಿ ಇರ್ತಾವೆ ಪಾಪ ಗಿಡಕ್ಕೆ. ಸೊ ಅದನ್ನೆಲ್ಲ ತಡೆ ಹಾಕ್ತೈತಿ ಈ ಒಂದು ಲಿಕ್ವಿಡ್. ಸೊ ನೋಡಿ, ಈಗ ಒಂದು 2 ml ನಾನು ಹಾಕ್ತಾ ಇದ್ದೀನಿ. 2 ml ಓನ್ಲಿ, ಜಾಸ್ತಿ ಹಾಕಬಾರ್ದು, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದು. 2 ml ಅಷ್ಟೇ, ಒಂದು ಗ್ಲಾಸ್ ನೀರಿಗೆ ಅಥವಾ 2 ಗ್ಲಾಸ್ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ನಿಮಗೆ ಡೆಮೋ ತೋರಿಸೋಕ್ಕೋಸ್ಕರ ಅಂತ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸೊ 2 ಗ್ಲಾಸ್ ನೀರು ಹಾಕ್ಕೊಂಡು ಒಂದು 2 ml ಅನ್ನಷ್ಟು ಹಾಕ್ಕೊಂಡು ನಾವು ಈ ಒಂದು ಸ್ಪ್ರೇ ಒಂದು ಬಾಟಲ್ನಲ್ಲಿ ನಾವು ಇದನ್ನೆಲ್ಲ ಹಾಕ್ಕೊಂಬಿಡ್ಬೇಕು. ಮಿಕ್ಸ್ ಮಾಡಿದಂಥ ಎಲ್ಲ ನೀರನ್ನು ಇದನ್ನಲ್ಲಿ ಆ್ಯಡ್ ಮಾಡ್ಕೊಂಬಿಡ್ಬೇಕು. ನೋಡಿ, ತುಂಬ ಅಂದರೆ ತುಂಬ ಗ್ರೋತ್ ಆಗುತ್ತೆ ಗಿಡ. ಸೊ ನೀವು ಒಮ್ಮೆ ಮಾಡಿ ನೋಡಿ. ಸೊ ಮತ್ತು ಯಾವ ಕೀಟನಾಶಕಗಳು ಇದಕ್ಕೆ ತಟ್ಟೋದಿಲ್ಲ ಮತ್ತು ಯಾವುದು ಹರಡೋದಿಲ್ಲ ಇದಕ್ಕೆ. ಸೊ ಹೀಗೆ ನಾವು ರೆಡಿ ಮಾಡ್ಕೊಂಡ ತಕ್ಷಣ ನಾವು ಗಿಡಕ್ಕೆ ಸ್ಪ್ರೇ ಮಾಡೋದು ತೋರಿಸ್ತೀನಿ ನೋಡಿರಿ. ಈ ಥರ ಸ್ವಲ್ಪ ಎಲ್ಲ ಎಲೆ ಅಥವಾ ಅದರ ಒಂದು ಬೇರಿನ ಒಂದು ಬುಡಕ್ಕೂ ನಾವು ಜಾಸ್ತಿ ಹೊಡಿಬೇಕು. ಎಲೆಕ್ಕೆ ಸ್ವಲ್ಪ ಹೊಡೆದ್ರೆ ಮುಗಿದು